ಮದುವೆಯಾಗಿ 4 ವರ್ಷಗಳ ಬಳಿಕ ಹೊಂದಾಣಿಕೆ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ನೀಡಿರುವಂತ ವಿಚಾರ ಎಲ್ಲರಿಗೂ ತಿಳಿದಿರುವಂತದ್ದೇ. ಇದೀಗ ಇಬ್ಬರು ಸಹ ಅವರವರ ದಾರಿ ಹಿಡಿದಿದ್ದು ತಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಹೀಗಿರುವಾಗ ನಿವೇದಿತಾ ಗೌಡ ಅವರ ವಿಡಿಯೋ ಒಂದು ವೈರಲ್ ಆಗಿದೆ. ಆದ್ರೆ ಇದು ಹಳೆಯ ವಿಡಿಯೋ ಆಗಿದ್ದು ಅದರಲ್ಲಿ ಹಳೆಯ ಆಸೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ನಿವೇದಿತಾ ಗೌಡ ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ಅಲ್ಲಿ 3 ವರ್ಷಗಳ ಹಿಂದೆ ನಿವೇದಿತಾ ಒಂದು ವಿಡಿಯೋ ಶೇರ್ ಮಾಡಿದ್ರು. ಮೈ ಗೌನ್ ಕಲೆಕ್ಷನ್ ಎಂಬ ವಿಡಿಯೋ ಅದಾಗಿದ್ದು ಅದರಲ್ಲಿ ತಮ್ಮ ಬಳಿ ಇರುವ ಗೌನ್ಗಳ ಬಗ್ಗೆ ವಿವರಿಸಿದ್ರು. ಇನ್ನ ಅದೇ ವಿಡಿಯೋದಲ್ಲಿ ತಮ್ಮ ವೆಡ್ಡಿಂಗ್ ಗೌನ್ ಬಗ್ಗೆ ನಿವೇದಿತಾ ಗೌಡ ಮಾತನಾಡಿದ್ರು. 2020ರಲ್ಲಿ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ವಿವಾಹವಾಗಿದ್ರು. ಮದುವೆಯ ಅದ್ದೂರಿ ರಿಸೆಪ್ಷನ್ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಸೂಟ್ ಧರಿಸಿದ್ರೆ ನಿವೇದಿತಾ ಗೌಡ ಗೌನ್ ಧರಿಸಿದ್ರು. ಆ ಗೌನ್ ಬಗ್ಗೆ ಮಾತನಾಡಿ, ಇದು ನನ್ನ ರಿಸೆಪ್ಷನ್ ಗೌನ್, ಇದನ್ನ ನನ್ನ ರಿಸೆಪ್ಷನ್ಗೆ ಬಿಟ್ಟು ನಾನು ಇನ್ನೆಲ್ಲೂ ಕೂಡ ಹಾಕೊಂಡಿಲ್ಲ. ನಾನು ಇದನ್ನ ಲಿಫ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಭಾರ ಇದೆ ಅಂತ ಹೇಳಿದ್ರು. ನನ್ನ ಈ ರಿಸೆಪ್ಷನ್ ಗೌನ್ ನೋಡಿದ್ರೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ. ನಾನು ಕ್ರಿಶ್ಚಿಯನ್ ಆಗಬೇಕು, ಕ್ರಿಶ್ಚಿಯನ್ ಹುಡುಗನನ್ನ ಮದುವೆ ಆಗಬೇಕು ಅಂತೆಲ್ಲ ಆಸೆ ಪಟ್ಟಿದ್ದೆ. ಯಾಕಂದ್ರೆ ಕ್ರಿಶ್ಚಿಯನ್ ಅವರನ್ನ ಮದುವೆ ಆದ್ರೆ ಮದುವೆಯಲ್ಲಿ ಗೌನ್ ಹಾಕಿಕೊಳ್ಬೋದು ಅಂತ ನನ್ನ ಭಾವನೆ ಎಂದಿದ್ರು. ಸದ್ಯ ನಿವೇದಿತಾ ಗೌಡ ಅವರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.